ನಮಸ್ಕಾರ ವೀಕ್ಷಕರೇ, ಇವತ್ತು ಚಪಾತಿಯಿಂದ ಒಂದು ಒಳ್ಳೆ ಸ್ನ್ಯಾಕ್ ಮಾಡೋದನ್ನು ಹೇಳ್ಕೊಡತ್ತೀನಿ. ಇದು ಉಳಿದಿರೋ ಚಪಾತಿ, ಆಮೇಲೆ ಒಂದು 2 ಆಲೂಗಡ್ಡಿನ ಕುದಿಸಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಖಾರ, ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಗರಂ ಮಸಾಲ, ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಾಟ್ ಮಸಾಲ, ಇದಿಷ್ಟು ಹಾಕಿ ಚೆಂದಾಗಿ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಆಮೇಲೆ ಇಲ್ಲಿ ಅಕ್ಕಿ ಹಿಟ್ಟಿಗೆ ಉಪ್ಪು, ಖಾರ, ಒಂದು ಸ್ವಲ್ಪ ನೀರು ಹಾಕಿ ಚೆಂದಾಗಿ ಸ್ಲರಿ ಮಾಡ್ಕೋಬೇಕು. ಆಮೇಲೆ ಬ್ರೆಡ್ ಕ್ರಮ್ಸ್, ನಾನು ಇನ್ಸ್ಟಂಟ್ ಬ್ರೆಡ್ ಕ್ರಮ್ಸ್ ಅಂದ್ರೆ ನಾನು ರಸ್ಕನ್ನ ತೊಗೊಂಡು ಬ್ರೆಡ್ ಕ್ರಮ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ರಸ್ಕನ್ನ ಚೆಂದಾಗಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟೇನೆ. ಹಿಂಗೆ ಮಾಡ್ತೀನಿ. ಆಮೇಲೆ ಇದಕ್ಕೆ ಇನ್ನೊಂದು ಬೇಕಾಗಿರೋದಂದ್ರೆ ಚೀಸ್. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಮೊದಲೇ ಇಟ್ಕೊಳ್ರಿ. ಆಮೇಲೆ ಈಗ ಮಾಡೋ ವಿಧಾನ ಹೆಂಗಂತ ಹೇಳಿ ಹೇಳ್ತೀನಿ. ಈಗ ನೋಡಿರಿ, ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಇದನ್ನು ಕನ್ಸಿಸ್ಟೆನ್ಸಿ ಒಳಗೆ ಈ ಥರ ಸರಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿರಿ, ಇವು ಚಪಾತಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದ್ರ ಮೇಲೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಉಪ್ಪು, ಖಾರ, ಚಾಟ್ ಮಸಾಲೆ ಎಲ್ಲ ಹಾಕ್ಕೊಂಡಿದ್ವಲ್ಲ, ಅದನ್ನು ಈ ರೀತಿ ಹಚ್ಕೊಳ್ಳೋಣ. ಇದು ಹಚ್ಕೊಳ್ಳೋ ಪ್ರೊಸೆಸ್ ಒಂದು ಸ್ವಲ್ಪ ಲೇಟು. ಅಕಸ್ಮಾತ್ ಲಘು ಹತ್ತಲಿಲ್ಲ ಅಂದ್ರೆ ಅದಕ್ಕೆ ಚಪಾತಿ ಮೇಲೆ ಒಂದು ಹನಿ ನೀರು ಚಿಮುಕಿಸಿ ಆಮೇಲೆ ನೀವು ಈ ಆಲೂಗಡ್ಡೆನ ಹಚ್ಬೇಕು. ಹಿಂಗೆ ಆಲೂಗಡ್ಡೆ ಹಚ್ಚಿದ ಮೇಲೆ ಇದರೊಳಗೆ ಒಂದು ಸ್ವಲ್ಪ ಚೀಸ್ ಇಡ್ರಿ. ಇಟ್ಟು ಇದನ್ನು ಹಿಂಗೆ ನೀಟಾಗಿ ರೋಲ್ ಮಾಡಿರಿ. ಹತ್ತೆಗೆ ಮಾಡಿರಿ ಸಾಧ್ಯದಷ್ಟು. ಹಿಂಗೆ ಹತ್ತೆ ಮಾಡಿ ಇದೊಂದು ಸ್ವಲ್ಪ ಎಡ್ಜನ್ನು ಹಿಂಗೆ ಒತ್ಕೊಂಡು ಇದನ್ನು ಈ ಸ್ಲರಿ ಒಳಗೆ ಡಿಪ್ ಮಾಡಿರಿ. ಡಿಪ್ ಮಾಡಿ ಇದನ್ನು ಬ್ರೆಡ್ ಕ್ರಮ್ಸ್ನಾಗ ಹಾಕಿರಿ. ಬ್ರೆಡ್ ಕ್ರಮ್ಸ್ನಾಗ ಹಾಕಿ ಈಗ ಈ ಕಾದಿರೋ ಎಣ್ಣೆ ಒಳಗೆ ಇದನ್ನು ಹಾಕಿರಿ. ಇದನ್ನು ಮೀಡಿಯಮ್ ಫ್ಲೇಮ್ನೊಳಗೆ ಇಟ್ಟು ಚೆಂದಾಗಿ ಹೊಂಬಣ್ಣ ಬರೋವರೆಗೂ ಇದನ್ನು ಬೇಯಿಸ್ಬೇಕು. ಇವು ಬಹಳ ಬೇಗ ಆಗ್ತಾವೆ, ಯಾಕಂದ್ರೆ ಚಪಾತಿ ಬೆಂದಿರೋದಿರುತ್ತೆ, ಆಲೂಗಡ್ಡೆ ಬೆಂದಿರೋದಿರುತ್ತದೆ. ಹಾಗಾಗಿ ಬಹಳ ಬೇಗನೆ ಇವು ಆಗಿಬಿಡ್ತಾವೆ. ಇಲ್ಲ ನೋಡಿ, ಇವು ನೋಡ್ರಿ ಆಗ್ಬಿಟ್ಟಾವ. ಈಗ ಆಲ್ರೆಡಿ ಇವನ್ನ ತೆಗೆದ್ಬಿಡು. ಇವನ್ನ ಬಿಸಿ ಬಿಸಿ ಟೊಮೆಟೊ ಸಾಸ್ ಜೊತೆ ತಿನ್ಬೋದು. ನಾನು ಮನೇಲೇ ಟೊಮೆಟೊ ಸಾಸ್ ಮಾಡಿದ್ದೀನಿ, ಅದ್ರ ಜೊತೆ ತಿಂತೇವೆ ಇವತ್ತು. ಈಗ ಇಲ್ಲಿ ನೋಡ್ರಿ, ಇದರದ್ದು ಒಳಗೆ ಚೀಸ್ ಹೆಂಗೆ ಕಾಣಿಸ್ತದೆ, ಆಮೇಲೆ ಎಷ್ಟು ಫ್ಲಫಿ ಆಗಿರ್ತಾವೆ, ಆಮೇಲೆ ಅಷ್ಟೇ ಮ್ಯಾಲೆ ಹೆಂಗೆ ಕ್ರಿಸ್ಪಿ ಇರ್ತಾವಂತ ನಿಮಗೆ ತೋರಿಸ್ತೀನಿ. ಇಲ್ಲ ನೋಡಿ, ಎಲ್ಲ ಚೆಂದಾಗಿ ಬೆಂದಿರ್ತಾವೆ. ಹಿಂಗೆ ಚೀಸ್ ಚಲೋತ್ನಾಗೆ ಹಂಗೆ ಮೇಲೆ ಅಷ್ಟೇ ಕ್ರಿಸ್ಪಿನೂ ಇರ್ತಾವೆ. ನೀವು ಒಂದ್ಸರಿ ಮಾಡಿ ನೋಡಿ ಹೆಂಗೆ ಟೇಸ್ಟ್ ಚೆನ್ನಾಗಾಗಿದೆ ಅಂತ ನೋಡಿಬಿಟ್ಟು ಹೇಳ್ರಿ. ನಾನು